ಶಿವ 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 ಶಿವ. ಸ್ಥಳದಾತಾಯ ವಿದ್ಮಹೇ ಗೃಹದೇನುವೇ ಧೀಮಹಿ ತನ್ನೋ ಕುಬೇರ ಪ್ರಚೋದಯಾತ್. ಕುಬೇರ ಲಕ್ಷ್ಮೀ ಪೂಜೆಯನ್ನ ಪ್ರತಿಯೊಬ್ಬ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ದಯವಿಟ್ಟು ಇವತ್ತಿನ ದಿವಸ ಕುಬೇರ ಲಕ್ಷ್ಮೀ ಪೂಜೆ ಮಾಡೋಕ್ಕೆ ಶಿವಶಕ್ತಿ ಐಕ್ಯ ಬಿಂದು ರೂಪಿಣಿಯಾಗಿರ್ತಕ್ಕಂಥ ಮನೆಯಲ್ಲಿ ನೀವು ಯಾವ ರೀತಿ ಮಾಡಬೇಕು ಅನ್ನೋ ಶಿವಂ ವಾಸ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲು ಶಿವನ್ನ ಸ್ವಾಗತಿಸೋಣ. ವಾಸ್ತು ಪುರುಷ ಆನಂದದಿಂದ ದ್ವಾರದಲ್ಲಿ ನಿಲ್ಲಿಸೋಣ. ತದನಂತರ ಗೃಹ ಪ್ರವೇಶದಲ್ಲಿ ಮನೆಯಲ್ಲೇ ಲಕ್ಷ್ಮೀನಾರಾಯಣ ಸಮೇತವಾಗಿ ಗೃಹಲಕ್ಷ್ಮೀ ಸಮೇತವಾಗಿ ಕುಬೇರ ಲಕ್ಷ್ಮೀ ಪೂಜೆಯನ್ನು ಮಾಡೋಣ. ಹೋಗೋಣವಾ? ಮೊದಲು ಶಿವನ್ ಸ್ವಾಗತಿಸೋಣ. ಇವತ್ತಿನ ಗೃಹ ನಿವಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಕುಬೇರ ಲಕ್ಷ್ಮೀ ಪೂಜೆ. ಕುಬೇರ ಲಕ್ಷ್ಮೀ ಪೂಜೆಗೆ ಮೂಲ ಮಂತ್ರ ಬರ್ಕೊಳ್ಳಿ. ನಾ ಮೊದಲೇ ಹೇಳಿದ್ನಲ್ಲ, ಸ್ಥಳದಾತಾಯ ವಿದ್ಮಹೇ. ಸ್ಥಳ ದಾತಾಯ ವಿದ್ಮಹೇ, ಸ್ಥಳವನ್ನು ಕೊಡ್ತಕ್ಕಂಥವನೇ ಕುಬೇರ. ಸ್ಥಳದಾತಾಯ ವಿದ್ಮಹೇ ಗೃಹದೇನುವೇ ಧೀಮಹಿ. ಮನೆಯನ್ನ ಕಟ್ಕೊಡೋದು. ನೆಲ ಎಷ್ಟೋ ಜನಕ್ಕೆ ಇರಬಹುದು, ಮನೆಯನ್ನು ಕಟ್ಟ ಯೋಗ ಬೇಡ. ಗೃಹದೇನುವೇ ಧೀಮಹಿ ತನ್ನೋ ಕುಬೇರ ಲಕ್ಷ್ಮೀ ಪ್ರಚೋದಯಾತ್. ಆ ಕುಬೇರ ಲಕ್ಷ್ಮಿಯನ್ನ ಸ್ಮರಣೆ ಮಾಡ್ಕೊಂಡಾಗ ಕುಬೇರ ಲಕ್ಷ್ಮೀ ಪ್ರಚೋದಯಾತ್. ಕುಬೇರ ಇನ್ಯಾರೋ ಅಲ್ಲ, ಪರಮೇಶ್ವರ. ತಾನು ಸ್ವತಃ ತನ್ನ ಮಗಳ ಜೊತೆಗೆ, ತಂದೆ ಮಗಳು, ಅದಕ್ಕೆ ಶುಕ್ರಾದಿತ್ಯ ಸಂಧಿ. ತಂದೆನೇ ಸಾಕ್ಷಾತ್ ಕುಬೇರನ ಅವಕಾಶದಲ್ಲಿ ಹುಟ್ಟಿರ್ತಕ್ಕಂಥವನೇ ಪರಮೇಶ್ವರ. ಗುಂಡಗೆ ದಷ್ಟಪುಷ್ಟವಾಗಿ ನಂತರ ವಿಶೇಷವಾಗಿರ್ತಾನೆ. ಅದಕ್ಕೆ ಇಂಥ ಒಂದು ಕುಬೇರ ಮನೆಯಲ್ಲಿ ನೆಲೆಸಿರಬೇಕಾದರೆ ಮನೆಯಲ್ಲಿ ಯಾವ ರೀತಿ ಪೂಜೆ ಎಲ್ಲರೂ ರೆಡಿ ಮಾಡ್ಕೊಳ್ಳಿ. ಪೂಜೆ ಪುನಸ್ಕಾರ ಯಾವತ್ತು ಅಂದರೆ ಪ್ರತಿ ಸೋಮವಾರದ ದಿವಸ. ಐಟಮ್ಸ್ ಎಲ್ಲ ಬರ್ಕೊಂಬಿಡಿ. ಪ್ರತಿ ಸೋಮವಾರದ ದಿವಸ, ಪ್ರತಿ ಶುಕ್ರವಾರದ ದಿವಸ, ದಿನಗಳ ಕಳೆದ ಮೇಲೆ. ನಿಮಗೆಲ್ಲರಿಗೂ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಹೆಣ್ಣು ಮಕ್ಕಳಿಗೆ. ಸೊ 5 ದಿವಸಗಳ ಕಳೆದ ಮೇಲೆ ತದನ ಬರ್ತಕ್ಕಂಥ ಸೋಮವಾರ ಪ್ರಾರಂಭಿಸ್ತಕ್ಕಂಥ ಅವಕಾಶ, ಇಲ್ಲ ಶುಕ್ರವಾರ ಪ್ರಾರಂಭಿಸ್ತಕ್ಕಂಥ ಅವಕಾಶ, ಇಲ್ಲ ನಾನು ಒಂದು ದಿವಸ ಮಾಡ್ತೀನಿ ಒಂದು ತಿಂಗಳಿಗೆ ಅಂದರೆ ಬುಧವಾರ ಮಾತ್ರ ಮಾಡ್ಕೊಳ್ಳೋ ಅವಕಾಶ. ಜ್ಞಾಪಕ ಇಟ್ಕೊಳ್ಳಿ. ಪ್ರತಿ ದಿನ ಮಾಡ್ಕೋಬೇಕು ಅಂದರೆ ಸೋಮವಾರ ಶುಕ್ರವಾರಗಳಲ್ಲಿ ಮಾಡ್ಕೊಳ್ಳಿ. ಇಲ್ಲ ತಿಂಗಳಿಗೆ ಒಂದ್ಸಲ ಮಾಡ್ತೀನಿ ಅಂದರೆ ಬುಧವಾರದಲ್ಲಿ ಮಾಡ್ಕೋಬೇಕು. ಐಟಮ್ ನಂಬರ್ 1, ಕನಕಾಂಬ್ರ ಹೂ ಇರಲೇಬೇಕು. ಕನಕಾಂಬ್ರ ಹೂ ಇಲ್ಲದೆ ಇದ್ರೆ ಲಕ್ಷ್ಮಿ ಒಲಿಯಲ್ಲ. ಲಕ್ಷ್ಮಿಗೆ ತುಂಬಾ ಪ್ರೀತಿಯಾಗಿರೋದು ಕನಕಾಂಬ್ರ. ಬಳ್ಳಿಯಾಗಿರ್ತಕ್ಕಂಥದ್ದು ಹಾವಿನ ಸ್ವರೂಪ. ಹಾವುಗಳೇ ಆ ಬಳ್ಳಿಗಳನ್ನು ವಿಶೇಷವಾಗಿ ಲಕ್ಷ್ಮಿಗೆ ಆಕಾಶ ಮಾರ್ಗದಲ್ಲಿ ಹೊಳ್ಕೊಳ್ತಕ್ಕಂಥ ವಿಚಾರ ಆ ಕನಕಾಂಬ್ರ. ಅದಕ್ಕೆ ಕನಕಾಂಬ್ರವನ್ನ ನೀವುಗಳು ಕೊಡ್ತಕ್ಕಂಥದ್ದು. ಎಷ್ಟೋ ಜನ ನೀಲಿ ಕನಕಾಂಬ್ರ ತರ್ತೀರ. ನೀಲಿ ಕನಕಾಂಬ್ರ ಬಂದು ಸಾಕ್ಷಾತ್ ಮಂದನಿಗೆ ತುಂಬಾ ಇಷ್ಟ. ಅದಕ್ಕೆ ಅವಳು ಹೇಳ್ತಾಳಂತೆ, ನಾನು ಲಕ್ಷ್ಮೀ ಸ್ವರೂಪದಲ್ಲೇ ನಿನ್ನ ಹೆಂಡತಿ ಆದಾಗ ಶನೇಶ್ವರನಿಗೆ, ಆಗ ಶನಿ ಹೇಳ್ತಾನಂತೆ, ಇದೇ ಕನಕಾಂಬ್ರ ನಾನು ನೀಲಿ ಮಾಡ್ಬಿಡ್ತೀನಿ. ಅದಕ್ಕೆ ನೀಲಿ ಕನಕಾಂಬ್ರ ಆಗ್ಬಿಡ್ತು. ದಯವಿಟ್ಟು ನೀಲಿ ಕನಕಾಂಬ್ರ ಅಲ್ಲ, ಕೆಂಪಗಿರ್ತಕ್ಕಂಥದ್ದು, ಕೇಸರಿಗೆ ವಿಶೇಷವಾಗಿರತಕ್ಕಂಥ ಕಂದು ಬಣ್ಣ, ಆ ಥರದ ಒಂದು ವಿಶೇಷವಾಗಿರ್ತಕ್ಕಂಥ ಕನಕಾಂಬ್ರ. ಅಂತ ಕನಕಾಂಬ್ರನ ಪೂಜೆ ಮಾಡ್ತಾರೆ ವಿಚಾರ. ಈ ಕನಕಾಂಬ್ರವನ್ನ ಮನೆಯಲ್ಲಿ ಸೋಮವಾರ ಶುಕ್ರವಾರ 32 ಎಣಿಸ್ಬಿಟ್ಟು 32 ಇಟ್ಕೋಬೇಕು. ಮನೇಲಿ ಮಾಡ್ತಕ್ಕಂಥ ಪೂಜೆ ಪುನಸ್ಕಾರ. ಲಕ್ಷ್ಮೀ ಕುಬೇರ ಸಮೇತವಾಗಿ ಕುಬೇರ ಲಕ್ಷ್ಮೀ ಪೂಜೆ ಮಾಡ್ತಕ್ಕಂಥದ್ದು ಐಶ್ವರ್ಯೇಶ್ವರ. ಆ ಐಶ್ವರ್ಯೇಶ್ವರನ ಪಟವನ್ನ ನಿಮ್ಮೆಲ್ಲರಿಗೂ ನಾನು ತರಿಸ್ಕೊಡ್ತೀನಿ. ಯಾಕೆಂದ್ರೆ ಇಲ್ಲಿ ಸಿಗಲ್ಲ. ಅದು ಸಾಧಾರಣವಾಗಿ ಐಶ್ವರ್ಯೇಶ್ವರ ದೇವಸ್ಥಾನ ಕುಂಭಕೋಣಂ ಭಾಗದಲ್ಲಿ ಬಹಳ ದೊಡ್ಡ ಈಶ್ವರ. ಲಕ್ಷ್ಮಿ ಕೂಡ ಧನಪ್ರಾಪ್ತಿಯನ್ನು ಅವನೇ ಕೊಡೋದು, ಕುಬೇರನ್ನು ಕೂಡ ಲಕ್ಷ್ಮೀ ಧನಪ್ರಾಪ್ತಿಯನ್ನು ಕೊಡೋದು ಅವನೇ. ಅಂದ್ರೆ ದುಡ್ಡನ್ನ ಸುರಿಯೋನೇ ಈಶ್ವರ. ನೀವೆಲ್ಲ ಅನ್ಕೊಂಡಂಗೆ ಲಕ್ಷ್ಮಿ ದುಡ್ಡು ಕೊಡ್ತಾಳೆ ಅಂತ. ಲಕ್ಷ್ಯವನ್ನ ಮುಟ್ಟಕ್ ಶಕ್ತಿ ಕೊಡ್ತಾಳೆ ಅಷ್ಟೇ ಹೊರತು ದುಡ್ಡನ್ನು ಲಕ್ಷ್ಮಿ ಕೊಡಲ್ಲ. 5 ನಿಂಬೆಹಣ್ಣುಗಳು ತಗೋಬೇಕು. ಪಂಚಭೂತಗಳು 5 ನಿಂಬೆಹಣ್ಣು. ಒಂದು ಕಲಶವನ್ನು ಇಟ್ಕೋಬೇಕು. ಜ್ಞಾಪಕ ಇಟ್ಕೊಳ್ಳಿ. ಆ ಕಲಶದಲ್ಲಿ ಪಾದರಸವನ್ನು ತಗೋಬೇಕು. ಪಾದರಸವನ್ನ ಎಲ್ಲಾ ಕಡೆ ತಗೊಳ್ಳತಕ್ಕಂಥ ಪಾದರಸ ಸರಿ ಇಲ್ಲ. ಒರಿಜಿನಲ್ ಪಾದರಸ ತಗೋಬೇಕು. ಅದು ಶ್ರೀಲಂಕಾ ಭಾಗದಲ್ಲಿ ಲಂಕೆ ಹತ್ರ ಕೊನೆ ಭಾಗ ನಿಂತ್ಕೊಂಡ್ರೆ ಅಲ್ಲಿರ್ತಕ್ಕಂಥ ಮೇರು ಪರ್ವತ ಏನು ಸಮುದ್ರದಲ್ಲಿ ಮುಳುಗೋಗಿದೆ, ಶುಕ್ರವಾರದ ದಿವಸ ಅಥವಾ ಶುಕ್ರ ನಕ್ಷತ್ರದ ದಿವಸ, ವಿಶೇಷವಾಗಿ ವಿಶಾಖ ನಕ್ಷತ್ರದ ದಿವಸ, ಅಂತ ದಿವಸಗಳಲ್ಲಿ ಮಾತ್ರ ಮೇಘದಿಂದ ಬರ್ತಕ್ಕಂಥದ್ರಲ್ಲಿ ನಾವು ಕಾಮೆಟ್ಸ್ ಅಂತೀವಲ್ಲ, ಹೇಲಿಯಸ್ ಕಾಮೆಟ್ಸು ಅಥವಾ ಮೀಟ್ರಾಯ್ಡ್ಸ್, ಆ ಥರದ್ದು ಬಂದು ಆ ಧೂಮಕೇತು ಬಟಾರ್ ಅಂತ ಬಂದು ಆ ಭೂಮಿ ಒಳಗೆ ಸೇರ್ಕೊಳ್ಳುತ್ತೆ ಆ ಬೆಟ್ಟಕ್ಕೆ. ಆಗ ಉತ್ಪತ್ತಿ ಆಗ್ತಕ್ಕಂಥದ್ದು ವಿಶೇಷ. ಇವರೆಲ್ಲ ಬಹಳ ಜನ ಬಂದು ಮೋರಿಲೆಲ್ಲ ತಗೊಂಡ್ಬರ್ತಾರೆ, ಮಾರ್ತಾರೆ. ರಸ ಕರ್ಮ. ಆ ಮೋರಿಲೆಲ್ಲ ಬಹಳ ಜನ ಈ ಕಬ್ಬಣದ ಅಂಗಡಿಯವರು ಅವರು ಇವರು ತಗೊಂಡ್ಬಂದು ಇಟ್ಕೊಂಡ್ಬಿಡ್ತಾರೆ ಸ್ಟಾಕು. ಇದನ್ನ ತಂದು ಮಾರ್ತಾರೆ. ಇಲ್ಲ ಸಿಕ್ತು ಅಂತ ಯಾವುದೋ ಚರಂಡಿ ಹರಿದೋಗಿರೋದನ್ನೆಲ್ಲ ತಗೊಂಬಂದು ಇಟ್ಕೊಂತೀರಾ? ಕರ್ಮ ಯಾವ್ದು ತಿಳ್ಕೊಳ್ಳಿ. ಇದನ್ನ ಸೈಂಟಿಸ್ಟ್ಗಳು ಮಾತ್ರ ಉಪಯೋಗಿಸ್ತಾರೆ ಪಾದರಸವನ್ನ. ಅದನ್ನ ಮರ್ಕ್ಯೂರಿ ಅಂತ ಕರೀತಾರೆ, ಬುಧ. ಅದಕ್ಕೋಸ್ಕರ ಬುಧ ಅಂದ್ರೆ ಸ್ಥಿರವಾಗಿ ಲಕ್ಷ್ಮೀ ಲೋಕದಲ್ಲಿ ಸಾಕ್ಷಾತ್ ಕುಬೇರನೇ ಲಕ್ಷ್ಮಿಗೆ ಪೂಜೆ ಮಾಡೋ ಸಮಯದಲ್ಲಿ ಒಲಿಸ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಶುಕ್ರ ಅಂದ್ರೆ ಮೆಟಲ್,
ಮೆಟಲ್ ಬಂದು ಮೂವಿಂಗ್ ಮೆಟಲ್ ಅಂದ್ರೆ ಫ್ಲೋಯಿಂಗ್ ಮೆಟಲ್. ಇದೀ ಜಗತ್ತಲ್ಲಿ ಎಲ್ಲಾದ್ರೂ ಕಬ್ಬಿಣದ ಅಂಶ ಹರಿತಾ ಹೋಗುತ್ತಾ? ಪಾದರಸ ಮಾತ್ರ. ಅದಕ್ಕೆ ಪಾದರಸ ಹರಿಯುತ್ತೆ, ಕೈಗೆ ಸಿಗಲ್ಲ. ಕಬ್ಬಿಣಕ್ಕೆ ಯಾವ ಕಾಲಕ್ಕೂ ಪರವಾಗಿಲ್ಲ, ಪ್ಲಾಸ್ಟಿಕ್ ಅಲ್ಲಿ ಇಟ್ಕೊಂಡ್ರೆ ಪರವಾಗಿಲ್ಲ, ಯಾವ ಕಾಲಕ್ಕೂ ಬಂಗಾರ ಬೆಳ್ಳಿ ಸೋಕ್ಬಿಟ್ರೆ ಕೃಷ್ಣಾರ್ಪಣ ವಸ್ತು. ಬಂಗಾರವೆಲ್ಲ ಬೆಳಗ್ಗೆ ಎಷ್ಟೊತ್ತು ಕಬ್ಬಿಣ ಆಗೋಯ್ತು. ಧನಪ್ರಾಪ್ತಿ ನಿಜವಾಗ್ಲೂ ನೀವು ಮನಸ್ಸು ಪರಿಪೂರ್ಣವಾಗಿ ಬೆವರು ಸುರಿಸಿದ ದುಡ್ಡು ಅಂತ ವಿಚಾರ. ಇದು ಶಿವಂ ವಾಸ್ತುಲಿ. ಇಷ್ಟೆಲ್ಲ ಸಿದ್ಧತೆ ಮಾಡ್ಕೊಳ್ಳೋಕೆ ಪಾದರಸ ಬೇಕು, 5 ನಿಂಬೆಹಣ್ಣು ಬೇಕು, ಕನಕಾಂಬರುವ ಮಸ್ಟು. ಇಷ್ಟೆಲ್ಲ ಯಾಕೆ ವಿಚಾರ ಹೇಳಿದಿರಿ ಅಂದ್ರೆ ನೀವು ಯಾಕೆ ಬೇಕಲ್ಲ, ಕಾಯ್ಕೋಬೇಕು, ಕೂತ್ಕೋಬೇಕು. ಇದೇ ತಾಳ್ಮೆ, ತಾಳಿದವನ ಬಾಳೆ.